ಕರ್ನಾಟಕದ ಮೇಲುಕೋಟೆಯಲ್ಲಿರುವ ಚೆಲುವನಾರಾಯಣ ಸ್ವಾಮಿ ದೇವಾಲಯವು ಚೆಲುವನಾರಾಯಣ ಅಥವಾ ತಿರುನಾರಾಯಣ ರೂಪದಲ್ಲಿ ವಿಷ್ಣುವಿಗೆ ಅರ್ಪಿತವಾದ ಪ್ರಸಿದ್ಧ ಮತ್ತು ಪ್ರಾಚೀನ ವೈಷ್ಣವ ದೇವಾಲಯವಾಗಿದೆ. 1000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಈ ದೇವಾಲಯವು ಶ್ರೀ ರಾಮಾನುಜಾಚಾರ್ಯರಿಂದ ನಿಕಟ ಸಂಬಂಧ ಹೊಂದಿದೆ. ಅವರು ಅದರ ಪುನರುಜ್ಜೀವನ ಮತ್ತು ಸಂಪ್ರದಾಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಶಾಸ್ತ್ರೀಯ ದ್ರಾವಿಡ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಇದು ಯದುಗಿರಿ ಬೆಟ್ಟದ ಮೇಲೆ ನೆಲೆಸಿದೆ ಮತ್ತು ಅದರ ಪ್ರಶಾಂತ ವಾತಾವರಣ ಶ್ರೀಮಂತ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯವು ವಿಶೇಷವಾಗಿ ಭವ್ಯವಾದ ವೈರಮುಡಿ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ. ಈ ಸಮಯದಲ್ಲಿ ದೇವರನ್ನು ವಜ್ರಖಚಿತ ಕಿರೀಟದಿಂದ ಅಲಂಕರಿಸಲಾಗುತ್ತದೆ. ಇದು ದೇಶಾದ್ಯಂತ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ನಮಸ್ಕಾರ, ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದ ಆದಿತ್ಯಾಸ್ ಒಡಿಸ್ಸೆ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಮೇಲುಕೋಟೆ ಬಂದು ಸುಬ್ಬಣ್ಣ ಮೆಸ್ ಪುಳಿಯೋಗರೆ ತಿಂದೇ ಇದ್ರೆ ಹೇಗೆ? ಮೇಲುಕೋಟೆ ಪುಳಿಯೋಗರೆ ಕರ್ನಾಟಕದಾದ್ಯಂತ ತನ್ನ ವಿಶಿಷ್ಟ ರುಚಿ, ಸುವಾಸನೆ ಮತ್ತು ದೇವಾಲಯದ ಸಂಪರ್ಕಕ್ಕಾಗಿ ಪ್ರಸಿದ್ಧವಾಗಿದೆ. ಚೆಲುವನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದವಾಗಿ ತಯಾರಿಸಲಾಗುತ್ತದೆ. ಸುಬ್ಬಣ್ಣ ಮೆಸ್ ಇದು ಸರಳವಾದ ವೈಷ್ಣವ ಆಹಾರದೊಂದಿಗೆ ಅಧಿಕೃತ ದೇವಾಲಯ ಶೈಲಿಯ ಪುಳಿಯೋಗರೆಯನ್ನು ಬಡಿಸುವುದಕ್ಕೆ ಪ್ರಸಿದ್ಧವಾಗಿದೆ. ಮೇಲುಕೋಟೆಯಲ್ಲಿರುವ ಅಕ್ಕ ತಂಗಿ ಕೊಳ ಎಂದರೆ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಬಳಿಯ ಯದುಗಿರಿ ಬೆಟ್ಟದ ಮೇಲಿರುವ ಅಕ್ಕಕೊಳ ಮತ್ತು ತಂಗಿಕೊಳ ಎಂದು ಕರೆಯಲ್ಪಡುವ 2 ಪವಿತ್ರ ಕೊಳ. ದಂತಕಥೆಯ ಪ್ರಕಾರ ಈ ಕೊಳಗಳು ಚೆಲುವನಾರಾಯಣನ ಪರಮ ಭಕ್ತೆಯರಾದಂತಹ 2 ಸಹೋದರಿಯರಿಂದ ನಿರ್ಮಿಸಲ್ಪಟ್ಟ ಕೊಳಗಳೆಂದು ಹೇಳಲಾಗಿದೆ. ಬಂಡೆಗಳ ಭೂಪ್ರದೇಶ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಸುತ್ತುವರೆದಿರುವ ಅಕ್ಕ ತಂಗಿ ಕೊಳ ಪ್ರದೇಶವು ಅದರ ರಮಣೀಯ ನೋಟಗಳು ಮತ್ತು ಶಾಂತ ವಾತಾವರಣಕ್ಕೂ ಹೆಸರುವಾಸಿಯಾಗಿದೆ. ಮೇಲುಕೋಟೆಯಲ್ಲಿರುವ ರಾಯಗೋಪುರವು ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಯದುಗಿರಿ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಒಂದು ಪ್ರಮುಖ ಐತಿಹಾಸಿಕ ದ್ವಾರ ಗೋಪುರವಾಗಿದೆ. ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ ಇದನ್ನು ಸಾಂಪ್ರದಾಯಿಕವಾಗಿ ರಾಜ ಕೃಷ್ಣದೇವರಾಯನು ನಿರ್ಮಿಸಿದ್ದಾನೆ. ಅದರಿಂದ ಇದಕ್ಕೆ ರಾಯ ಎಂಬ ಹೆಸರು ಬಂದಿದೆ. ಈ ಗೋಪುರವು ರಾಜಮನೆತನದ ಸಂಕೇತವಾಗಿ ನಿಂತಿದೆ ಮತ್ತು ದೇವಾಲಯ ಸಂಕೀರ್ಣಕ್ಕೆ ವಿದ್ಯುಕ್ತ ಪ್ರವೇಶದ್ವಾರವನ್ನು ಗುರುತಿಸುತ್ತದೆ. ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲದಿದ್ದರೂ ಅದರ ಬೃಹತ್ ಕಲ್ಲಿನ ರಚನೆ, ಎತ್ತರದ ಸ್ಥಾನ ಮತ್ತು ಸುತ್ತಮುತ್ತಲಿನ ಭೂದೃಶ್ಯ ಅದ್ಭುತ ನೋಟಗಳು ರಾಯಗೋಪುರವನ್ನು ಮೇಲುಕೋಟೆಯ ಅತ್ಯಂತ ಗಮನಾರ್ಹ ಮತ್ತು ಐತಿಹಾಸಿಕವಾಗಿ ಮಹತ್ವದ ಹೆಗ್ಗುರುತುಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ.
ಮೇಲುಕೋಟೆಯಲ್ಲಿರುವ ಧನುಷ್ಕೋಟಿಯು ಚೆಲುವನಾರಾಯಣ ಸ್ವಾಮಿ ದೇವಾಲಯ ಬಳಿಯ ಬೆಟ್ಟದ ಮೇಲೆ ಇರುವ ಒಂದು ಪವಿತ್ರ ಸ್ಥಳವಾಗಿದ್ದು ಶ್ರೀರಾಮಾನುಜಾಚಾರ್ಯರಿಂದ ನಿಕಟ ಸಂಬಂಧ ಹೊಂದಿದೆ. ಶ್ರೀರಾಮದೇವರ ಬಾಣಪ್ರಯೋಗದಿಂದ ಉಕ್ಕಿದ ನೀರು ಎಂದು ಹೇಳುತ್ತಾರೆ. ವರ್ಷದ 365 ದಿನವೂ ಕೂಡ ಈ ಜಾಗದಲ್ಲಿ ನೀರನ್ನು ಕಾಣಬಹುದು. ಆದ್ದರಿಂದ ಈ ಪ್ರದೇಶಕ್ಕೆ ಧನುಷ್ಕೋಟಿ ಎಂದು ಹೆಸರು ಬಂದಿದೆ. ಮೇಲುಕೋಟೆಯಲ್ಲಿರುವ ನರಸಿಂಹ ದೇವಾಲಯವನ್ನು ಯೋಗ ನರಸಿಂಹಸ್ವಾಮಿ ದೇವಾಲಯ ಎಂದು ಕರೆಯುತ್ತಾರೆ. ಇದು ಯದುಗಿರಿಯ ಬೆಟ್ಟದ ತುದಿಯಲ್ಲಿದ್ದು ಚೆಲುವನಾರಾಯಣ ಸ್ವಾಮಿ ದೇವಾಲಯವನ್ನು ನೋಡುತ್ತಾ ಇದೆ. ಮೆಟ್ಟಿಲುಗಳನ್ನು ಹತ್ತಿ ಯೋಗ ನರಸಿಂಹಸ್ವಾಮಿಯ ದರ್ಶನ ಪಡೆಯಬೇಕು. ಮೇಲುಕೋಟೆಯಲ್ಲಿರುವ ಕಲ್ಯಾಣಿ ಎಂದರೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಬಳಿ ಇರುವ ಒಂದು ಪವಿತ್ರ ದೇವಾಲಯ ಕೊಳ. ಇದನ್ನು ಪುಷ್ಕರಣಿ ಎಂದು ಕರೆಯುತ್ತಾರೆ. ಇದು ಸಾಂಪ್ರದಾಯಿಕ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮೇಲುಕೋಟೆಯಲ್ಲಿರುವ ಚೆಲುವನಾರಾಯಣ ಸ್ವಾಮಿ ದೇವಾಲಯವು 1000 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಇದರ ಮೂಲವು ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದೆ. ಆದರೂ ಇದು 11ನೇ ಮತ್ತು 12ನೇ ಶತಮಾನದಲ್ಲಿ ಮಹಾನ್ ವೈಷ್ಣವ ತತ್ವಜ್ಞಾನಿ ಶ್ರೀರಾಮಾನುಜಾಚಾರ್ಯರ ಪ್ರಭಾವದಿಂದ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು. ಮೇಲುಕೋಟೆಯಲ್ಲಿ ಶ್ರೀ ವೈಷ್ಣವ ಧರ್ಮವನ್ನು ದೃಢವಾಗಿ ಸ್ಥಾಪಿಸಿದರು. ಈ ದೇವಾಲಯವು ಹೊಯ್ಸಳರಿಂದ ನಂತರ ವಿಜಯನಗರ ರಾಜಮನೆತನದ ಪ್ರೋತ್ಸಾಹವನ್ನು ಪಡೆಯಿತು. ಅವರು ಅದರ ವಿಸ್ತರಣೆ ಮತ್ತು ಆಚರಣೆಗಳಿಗೆ ಕೊಡುಗೆ ನೀಡಿದರು. ದಂತಕಥೆಗಳಲ್ಲಿ ಸಮೃದ್ಧವಾಗಿರುವ ರಾಮನು ಒಮ್ಮೆ ಇಲ್ಲಿ ದೇವರನ್ನು ಪೂಜಿಸಿದನು. ಇದು ರಾಮಪ್ರಿಯ ಎಂಬ ಹೆಸರನ್ನು ಹುಟ್ಟುಹಾಕಿತು ಎಂದು ನಂಬಲಾಗಿದೆ. ಶತಮಾನಗಳಿಂದ ಈ ದೇವಾಲಯವು ಒಂದು ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಉಳಿದಿದೆ. ಪ್ರಾಚೀನ ಆಚರಣೆಗಳು, ಹಬ್ಬಗಳು ಮತ್ತು ವಾಸ್ತುಶಿಲ್ಪ ಪರಂಪರೆಯನ್ನು ಸಂರಕ್ಷಿಸುತ್ತದೆ. ಮೇಲುಕೋಟೆಯ ಸೌಂದರ್ಯ ಆಧ್ಯಾತ್ಮಿಕ, ಇತಿಹಾಸ ಮತ್ತು ನೈಸರ್ಗಿಕ ಆಕರ್ಷಣೆಯ ಪರಿಪೂರ್ಣ ಮಿಶ್ರಣವಾಗಿದೆ. ಯದುಗಿರಿ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ಪಟ್ಟಣವು ಕಾವೇರಿ ಕಣಿವೆ ಮತ್ತು ಸುತ್ತಮುತ್ತಲಿನ ಬಯಲು ಪ್ರದೇಶಗಳ ವಿಹಂಗಮ ನೋಟಗಳನ್ನು ನೀಡುತ್ತದೆ. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ನೀವು ನೋಡುತ್ತಾ ಇದ್ದೀರಾ ಆದಿತ್ಯಸ್ ಒಡಿಸ್ಸಿ ಡೈರೀಸ್. ಧನ್ಯವಾದಗಳು.